ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹಿಸ್ಟ್ರಿ ವಿತ್ ಶಂಕರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಎಂದಾದರೂ ಗಮನಿಸಿದಿರಾ? ಭಾರತದ ನಕ್ಷೆಯನ್ನು ನೋಡಿದಾಗ ಅದರ ಕೆಳಭಾಗದಲ್ಲಿ ಒಂದು ಚಿಕ್ಕ ದ್ವೀಪ ದೇಶವಾದ ಶ್ರೀಲಂಕಾ ಕಾಣಿಸ್ತದೆ. ಆದರೆ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ. ಶ್ರೀಲಂಕಾ ಭಾರತದಿಂದ ಬೇರೆ ದೇಶವಾಗಿದ್ದರೂ ಕೂಡ ಭಾರತದ ನಕ್ಷೆಯೊಂದಿಗೆ ಅದರ ಸಂಬಂಧವೇನು? ಇದರ ಹಿಂದೆ ಸಾವಿರಾರು ವರ್ಷಗಳ ಒಂದು ಇತಿಹಾಸನೇ ಇದೆ. ಪುರಾಣ, ವ್ಯಾಪಾರ ಸಂಬಂಧಗಳು ಮತ್ತು ವಸಾಹತುಶಾಹಿ ಒಂದು ಕುತೂಹಲಕಾರಿ ಕಥೆ ಅಡಗಿದೆ. ಹಾಗಾದರೆ ಬನ್ನಿ ಈ ರೋಚಕ ಕಾಲದ ಇತಿಹಾಸದ ಪುಟಗಳನ್ನು ತೆರೆಯೋಣ. ಸ್ನೇಹಿತರೆ, ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾ ಯಾಕೆ ಕಾಣಿಸಿಕೊಳ್ಳುತ್ತದೆ? ಇದರ ಹಿಂದೆ ಇರುವ ನಿಜವಾದ ರಹಸ್ಯವನ್ನು ತಿಳಿಬೇಕಂತಂದರೆ ಶ್ರೀಲಂಕಾ ಮತ್ತು ಭಾರತದೊಂದಿಗೆ ಇರುವಂಥ ಪ್ರಾಚೀನ ಕಾಲದ ಸಂಬಂಧದ ಬಗ್ಗೆ ನಾವಿಷ್ಟು ತಿಳಿಬೇಕು. ಭಾರತ ಮತ್ತು ಶ್ರೀಲಂಕಾದ ಸಂಬಂಧ ಇಂದಿನದ್ದಲ್ಲ. ಇದು ಸಾವಿರಾರು ವರ್ಷಗಳ ಹಿಂದಿನಿಂದ ಆರಂಭವಾಗಿದ್ದು. ಭಾರತೀಯ ಪುರಾಣವಾದ ರಾಮಾಯಣದಲ್ಲಿ ಶ್ರೀರಾಮನು ರಾವಣನ ವಿರುದ್ಧ ಯುದ್ಧ ಮಾಡಲು ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿದ ಕತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದನ್ನೇ ನಾವು ರಾಮಸೇತು ಅಂತ ಕರಿತೀವಿ. ಕಪಿ ಸೈನ್ಯ ಎಲ್ಲ ಸೇರಿಕೊಂಡು ವಾಲಿ ಸುಗ್ರೀವಾದಿ ರಾಮನಿಗೆ ಸಹಾಯ ಮಾಡೋದಕ್ಕೆ ಶ್ರೀಲಂಕಾಕ್ಕೆ ಸೇತುವೆಯನ್ನು ಕಟ್ಟಿಕೊಟ್ರು ಅಂತ ನಾವು ಪುರಾಣದಲ್ಲಿ ನೋಡ್ತೀವಿ. ಇತಿಹಾಸದ ದೃಷ್ಟಿಯಿಂದ ನೋಡಿದಾಗ ಭಾರತ ಮತ್ತು ಶ್ರೀಲಂಕಾ ನಡುವೆ ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರ, ಸಂಸ್ಕೃತಿ ಮತ್ತು ಜನರ ಸಂಚಾರ ನಡೀತಿತ್ತು. ಅದ್ರ ಜೊತೆಗೆ ಬೌದ್ಧ ಧರ್ಮವು ಭಾರತದಿಂದ ಶ್ರೀಲಂಕಾಕ್ಕೆ ತಲುಪಿತ್ತು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕನ ಮಗ ಮಹೇಂದ್ರ ಮತ್ತು ಮಗಳು ಸಂಗಮಿತ್ರೆ ಬೌದ್ಧ ಧರ್ಮವನ್ನು ಶ್ರೀಲಂಕಾದಲ್ಲಿ ಹರಡಿದರು ಅನ್ನುವಂಥ ಇತಿಹಾಸ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇನ್ನೂ ಮುಂದುವರೆದು ಭಗವಾನ್ ಬುದ್ಧರೂ ಕೂಡ ಶ್ರೀಲಂಕಾಕ್ಕೆ ಹೋಗಿದ್ರು ಅನ್ನೋದಕ್ಕೆ ಒಂದಿಷ್ಟು ಐತಿಹ್ಯಗಳು ಸಿಗ್ತವ. ಈ ಶ್ರೀಲಂಕಾ ಮತ್ತು ಭಾರತದ ಒಂದು ಸಂಬಂಧ ಎಂಥದಪ್ಪ ಅಂತಂದರೆ, ಪ್ರಾಚೀನ ಭಾರತದ ಒಂದು ವಸ್ತುನಿಷ್ಠ ಅಧ್ಯಯನಕ್ಕೆ ಶ್ರೀಲಂಕಾದಲ್ಲಿರ್ತಕ್ಕಂಥ ಎಷ್ಟೋ ಕೃತಿಗಳು ನಮಗೆ ಆಧಾರವಾಗ್ತವೆ. ಮುಖ್ಯವಾಗಿ ದೀಪವಂಶ ಮತ್ತು ಮಹಾವಂಶ ಅನ್ನುವಂಥ ಕೃತಿ ಬುದ್ಧನ ನಿಖರವಾದ ಮಾಹಿತಿ ಕೊಡುವುದರಲ್ಲಿ ಮತ್ತು ಬುದ್ಧನ ಕಾಲಘಟ್ಟಕ್ಕಿಂತ ಮುಂಚಿತವಾಗಿ ಬೌದ್ಧ ಧರ್ಮದ ಪ್ರಭಾವ ಅನ್ನುವಂಥದ್ದು ಶ್ರೀಲಂಕಾದಲ್ಲಿ ಇತ್ತು ಅನ್ನೋದಕ್ಕೆ ಮಾಹಿತಿ ಸಿಗ್ತದೆ. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಇತಿಹಾಸದ ಪ್ರಕಾರ ಸುಮಾರು 28 ಜನ ಬುದ್ಧರು ಬರ್ತಾರೆ. ಹಾಗಾಗಿ ಬುದ್ಧ ಹುಟ್ಟುವುದಕ್ಕಿಂತ ಮುಂಚೆನೇ ಬೌದ್ಧ ಧರ್ಮ ಇತ್ತು ಅನ್ನುವಂಥದ್ದನ್ನು ನಾನು ಹೇಳಿದ್ದಿಲ್ಲಿ. ಹಾಗಾಗಿ ಶ್ರೀಲಂಕಾದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಿಂದಲೂ ಕೂಡ ಭಾರತದ ಬೌದ್ಧ ಧರ್ಮದ ಪ್ರಭಾವ ಅಲ್ಲಿ ಆಗಿತ್ತು. ಇವತ್ತು ಕೂಡ ಅತಿ ದೊಡ್ಡ ಧರ್ಮ ಅಂತಂದರೆ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮ ಅಂತ ನೋಡ್ತೀವಿ. ಭಾರತ ಮತ್ತು ಶ್ರೀಲಂಕಾದ ಭೌಗೋಳಿಕ ಸಂಬಂಧವನ್ನು ನೋಡಿದಾಗ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವ ಸಮುದ್ರ ಭಾಗವನ್ನು ಪಾಕ್ ಜಲಸಂಧಿ ಅಂತ ಕರಿತೀವಿ. ಭಾರತದ ತಮಿಳುನಾಡಿನ ಕರಾವಳಿಯಿಂದ ಶ್ರೀಲಂಕಾ ಕೇವಲ 33 ಕಿಲೋಮೀಟರ್ ಮಾತ್ರ ದೂರದಲ್ಲಿರುವುದು. ಆದ್ದರಿಂದ ನಕ್ಷೆಯಲ್ಲಿ ಭಾರತದ ಜೊತೆ ಶ್ರೀಲಂಕಾವನ್ನು ತೋರಿಸುವುದು ಭೌಗೋಳಿಕ ದೃಷ್ಟಿಯಿಂದ ಸಹಜವಾದಂಥ ಒಂದು ಕಾರಣ. ಎರಡೂ ದೇಶಗಳ ನಡುವೆ ಇರುವ ಸುಣ್ಣದ ದ್ವೀಪಗಳ ಸರಪಳಿಯನ್ನು ಆಡಮ್ಸ್ ಬ್ರಿಡ್ಜ್ ಅಂತ ಕರಿತೀವಿ, ಅಥವಾ ರಾಮಸೇತು ಅಂತ ಕೂಡ ಕರಿತೀವಿ. ಇನ್ನು ಶ್ರೀಲಂಕಾದ ಒಂದು ವೈಯಕ್ತಿಕ ಇತಿಹಾಸ ತೆಗೆದುಕೊಂಡಾಗ ವಸಾಹತುಶಾಹಿ ಮತ್ತು ಆಧುನಿಕ ಇತಿಹಾಸದ ಸಂದರ್ಭದಲ್ಲಿ ಶ್ರೀಲಂಕಾದ ಪ್ರಾಚೀನ ಹೆಸರು ಸಿಲೋನಾ ಅಂತ ಆಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ನಾವು ಶ್ರೀಲಂಕಾ ಅಂತ ಈಗ ಕರಿತಾ ಇದ್ದೀವಿ. ಆ್ಯಕ್ಚುಲಿ ಪ್ರಾಚೀನ ಕಾಲದಲ್ಲಿ ಸಿಲೋನಾ ಅಂತಲೇ ಅದನ್ನು ಕರಿತಿದ್ರು. ಪೋರ್ಚುಗೀಸರು, ಡಚ್ಚರು ಮತ್ತು ನಂತರ ಬಂದಂಥ ಬ್ರಿಟಿಷರು ಶ್ರೀಲಂಕಾವನ್ನು ಆಳೋದಕ್ಕೆ ಶುರು ಮಾಡಿದ್ರು. ಅದನ್ನು ತಮ್ಮ ಕಾಲೋನಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಮುಖ್ಯವಾಗಿ 1793 ನಂತರ ಕಾಲಘಟ್ಟದಿಂದ ಹಿಡಿದು 1948ರವರೆಗೆ, ಅಂದರೆ ಬ್ರಿಟಿಷರಿಂದ ಈ ಒಂದು ಶ್ರೀಲಂಕಾಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅದು 1948ರಲ್ಲಿ. ಆ ನಂತರ 1972ರಿಂದ ಸಿಲೋನನ್ನು ಅಧಿಕೃತವಾಗಿ ಶ್ರೀಲಂಕಾ ಅಂಥೇಳಿ ಕರೆಯುವುದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಭಾರತ ಮತ್ತು ಶ್ರೀಲಂಕಾದ ಒಂದು ಸಂಬಂಧ ಅಂತಂದರೆ ಅದು ನಿನ್ನೆದಲ್ಲ, ಅದು ಬಹುಕಾಲದಿಂದ ಬಂದಿದ್ದು. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ನಕಾಶೆಯಲ್ಲಿ ಆ ಶ್ರೀಲಂಕಾವನ್ನು ತೋರಿಸ್ತೇವೆ ಹೊರತಾಗಿ ಖಂಡಿತವಾಗಲೂ ಶ್ರೀಲಂಕಾದ ಮೇಲೆ ನಮ್ಮ ಯಾವ ಹಕ್ಕು ಕೂಡ ಇಲ್ಲ. ಹಾಗಾದರೆ ಈ ಶ್ರೀಲಂಕಾ ನಕಾಶೆಯನ್ನು ನಮ್ಮ ನಕ್ಷೆಯಲ್ಲಿ ತೋರಿಸುವುದಾದರೆ ನಿಜವಾದ ಕಾರಣ ಏನು? ನಕ್ಷೆಯಲ್ಲಿ ಶ್ರೀಲಂಕಾವನ್ನು ಭಾರತದಲ್ಲಿ ಸೇರಿಸಲಾಗಿದೆ ಎಂಬುದಲ್ಲ, ಅದು ಕೂಡ ಒಂದು ರಾಷ್ಟ್ರ. ಆದರೆ ಭಾರತದ ದಕ್ಷಿಣ ಭಾಗಕ್ಕೆ ಅತ್ಯಂತ ಹತ್ತಿರದಲ್ಲಿರುವ ಕಾರಣ ಭೌಗೋಳಿಕ ಸಂಪೂರ್ಣತೆ ಮತ್ತು ಪ್ರದೇಶದ ಸ್ಪಷ್ಟತೆಯನ್ನು ತೋರಿಸಲು ಭಾರತದ ನಕ್ಷೆಯಲ್ಲಿ
ಶ್ರೀಲಂಕಾವನ್ನು ಪಕ್ಕದಲ್ಲಿ ಪ್ರದರ್ಶಿಸಲಾಗ್ತದೆ. ಅದು ಒಂದೇ ಮುಖ್ಯ ಕಾರಣ ಅಲ್ಲ, ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ಕಾರಣ ಇದೆ. ಅತ್ಯಂತ ವಾಸ್ತವಿಕ ಕಾರಣ ಏನಪ್ಪ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸೋದಕ್ಕೆ ಅಂತಂದರೆ, 1982ರಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾನೂನು ವಿಶ್ವಸಂಸ್ಥೆಯ ಮುಖಾಂತರ ಒಂದು ಸಮಾವೇಶ ನಡೆಸಲಾಗ್ತದೆ. ಅದು ಸಮುದ್ರದ ಕಾನೂನಿನ ಕುರಿತು ವಿಶ್ವಸಂಸ್ಥೆಯ ಸಮಾವೇಶ ಅಂತ ಕರಿತೀವಿ, UNCLOS ಅಂತ. ಈ ಒಂದು ಸಮಾವೇಶದ ಒಪ್ಪಂದದ ಪ್ರಕಾರ ಯಾವುದೇ ದೇಶವು ತನ್ನ ಕರಾವಳಿಯಿಂದ 200 ನಾಟಿಕಲ್ ಮೈಲಿ ಅಂದರೆ 370 ಕಿಲೋಮೀಟರ್ ದೂರದವರೆಗೆ ಸಮುದ್ರದ ಮೇಲೆ ಹಕ್ಕು ಹೊಂದಿರ್ತದ ಅಂತ ಹೇಳ್ತದೆ ಈ ಕಾನೂನು. ಇದನ್ನು ವಿಶೇಷ ಆರ್ಥಿಕ ವಲಯ ಅಂತ ಕೂಡ ಈ ಒಂದು ಕಾನೂನನ್ನು ಕರೆಯಲಾಗ್ತದೆ. ಈ ಕಾನೂನಿನ ಪ್ರಕಾರ ಯಾವುದೇ ದೇಶವು ಅಧಿಕೃತ ನಕ್ಷೆಯನ್ನು ಪ್ರಕಟಿಸುವಾಗ 200 ನಾಟಿಕಲ್ ಮೈಲಿ ವ್ಯಾಪ್ತಿಯಲ್ಲಿ ಬರುವ ಸಮುದ್ರದ ಗಡಿ ಮತ್ತು ಪಕ್ಕದ ಭೌಗೋಳಿಕ ಪ್ರದೇಶಗಳನ್ನು ಸ್ಪಷ್ಟವಾಗಿ ತೋರಿಸಬೇಕಾಗ್ತದೆ. ಇದು ಒಂದು ಮೊದಲನೇ ಕಾರಣ. ಎರಡನೇ ಕಾರಣ, ಶ್ರೀಲಂಕಾ ಭಾರತಕ್ಕೆ ಬಹಳ ಹತ್ತಿರ ಇರೋದರಿಂದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಾಕ್ ಜಲಸಂಧಿ ತುಂಬ ಕಿರಿದಾಗಿರೋದ್ರಿಂದ ತಮಿಳುನಾಡಿನ ಧನುಸ್ಕೋಟಿಯಿಂದ ಶ್ರೀಲಂಕಾದಲ್ಲಿರ್ತಕ್ಕಂಥ ಮನ್ನಾರ್ ದ್ವೀಪದ ನಡುವಿನ ಅಂತರ ಕೇವಲ 18 ನಾಟಿಕಲ್ ಮೈಲು ಅಂದರೆ 33 ಕಿಲೋಮೀಟರ್ ದೂರ ಮಾತ್ರ. ಈ ಎಲ್ಲ ಕಾರಣದಿಂದ, ವಿಶ್ವಸಂಸ್ಥೆಯ ಕಾನೂನಿನ ಕಾರಣದಿಂದ ಈ ಒಂದು ಶ್ರೀಲಂಕಾವನ್ನು ನಾವು ಭಾರತದ ನಕಾಶೆಯಲ್ಲಿ ತೋರಿಸ್ತೇವೆ. ನೀವು ಅನ್ಬೋದು, ಹಾಗಿದ್ದರೆ ನೆರೆಹೊರೆ ದೇಶಗಳಾದಂಥ ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಭೂತಾನ ಇವನ್ನು ಕೂಡ ತೋರಿಸಲಾಗಿದೆಯಲ್ಲ ಅಂತ ಅಂದಾಗ, ಅವುಗಳಿಗೂ ಮತ್ತು ಶ್ರೀಲಂಕಾಕ್ಕೂ ಇರತಕ್ಕಂಥ ಒಂದು ಕಾನೂನು ಭಿನ್ನವಾಗಿದೆ. ಆ್ಯಕ್ಚುಲಿ ಈ ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ನೇಪಾಳ ಇರ್ಬೋದು, ಚೀನಾ ಇರ್ಬೋದು, ಭೂತಾನ್ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇವೆಲ್ಲ ರಾಷ್ಟ್ರಗಳು ಭಾರತದ ಭೂಗಡಿಯನ್ನು ಹಂಚಿಕೊಂಡಿರುವಂಥ ರಾಷ್ಟ್ರಗಳು. ಹಾಗಾಗಿ ಕಾಮನ್ ಆಗಿ ಅವು ನಕ್ಷೆಗಳಲ್ಲಿ ಬಂದೇ ಬರ್ತವೆ. ಆದರೆ ಶ್ರೀಲಂಕಾ ಹಾಗಲ್ಲ, ಅದು ಒಂದು ದ್ವೀಪ ರಾಷ್ಟ್ರ. ಅದಕ್ಕೆ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು ಏನಿದೆಯಲ್ಲ, ಆ ಕಾನೂನಿನ ಪ್ರಕಾರವೇ ನಮ್ಮ ನಕ್ಷೆಯಲ್ಲಿ ಆ ಒಂದು ದೇಶವನ್ನು ತೋರಿಸಬೇಕಾಗ್ತದೆ. ಸ್ನೇಹಿತರೆ, ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾ ಕಾಣಿಸಿಕೊಳ್ಳುವುದು ಯಾವುದೇ ರಹಸ್ಯ ಅಥವಾ ರಾಜಕೀಯ ಕಾರಣದಿಂದ ಅಲ್ಲ. ಅದು ಎರಡೂ ದೇಶಗಳ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಸಂಬಂಧ ಮತ್ತು ಭೌಗೋಳಿಕ ಹತ್ತಿರತೆಯ ಪ್ರತಿಬಿಂಬವಾಗಿದಷ್ಟೇ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಹಿಸ್ಟ್ರಿ ವಿತ್ ಶಂಕರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಇತಿಹಾಸದ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.